ಯಾರೋ ಬಂದ್ರೆ ಆರ್ಯನ್ ಏನ್ ಮಾಡೋದು ಇವಾಗ? ಹೇಗೆ ಹೋಗ್ತೀರಾ? ಇವ್ರು ಗೊತ್ತಾಗೋಗುತ್ತೆ ಕಣೆ. ಏನ್ ಮಾಡೋದು? ಈ ಕಡೆ ದಾರಿ ಇದೆಯಾ? ಅಲ್ಲಿಂದ ಹೋಗ್ಬೋದು. ಅಮೃತ ಅಲ್ಲಿ ಹೋಗಿ ನೋಡೆ. ನೀವು ಬನ್ನಿ. ನೀವೇನ್ ಇಷ್ಟೊತ್ತಲ್ಲಿ? ಮನೆ ಒಳಗಡೆ ಯಾರು ಬಂದಿದ್ದಾರೆ ಅಂತ ನ್ಯೂಸ್ ಬಂತ. ನಿಮ್ ತಲೆ, ಯಾರು ಒಳಗ್ ಬಂದಿಲ್ಲ. ಸಾರಿ ಮೇಡಮ್, ಚೆಕ್ ಮಾಡಲೇಬೇಕು. ನೀವು ಈ ಕಡೆ ನೋಡಿ ಪ್ಲೀಸ್ ಮೇಡಮ್. ಸರ್, ಮನೆಯವ್ರು ಬಿಟ್ಟರೆ ಒಳಗಡೆ ಯಾರೂ ಇಲ್ಲ. ಸಾರಿ ಮೇಡಮ್. ಇದು ನಿಮ್ಮ ಏರ್ ಟಿಕೆಟ್ಸ್. ನೀವು ಡೆಲ್ಲಿಲಿ ಇಳಿತಿದ್ದ ಹಾಗೆ ಒಬ್ರು ಶರ್ಮಾ ಅಂತ ಪ್ಲಕಾರ್ಡ್ ಹಿಡ್ಕೊಂಡು ನಿಂತ್ಕೊಂಡಿರ್ತಾರೆ. ನಿಮ್ಮನ್ನ ರಿಸೀವ್ ಮಾಡ್ಕೋತಾರೆ. ಹರಿದ್ವಾರ್ವರೆಗೂ ನಿಮ್ ಜೊತೆ ಬರ್ತಾರೆ. ನಿಮ್ಗೆ ಕಾಶಿ ಬದರಿ ಅಲ್ಲೆಲ್ಲ ರೂಮ್ ವ್ಯವಸ್ಥೆ ಆಗಿದೆ. ನೀವು 24 ಗಂಟೆ ಮೊಬೈಲ್ ನಿಮ್ಮ ಹತ್ರನೇ ಇಟ್ಕೊಂಡಿರಿ. ನಾನು ಆನ್ ಮಾಡ್ಕೊಂಡೇ ಇರ್ತೀನಿ. ಮುದ್ಕಿ ಒಬ್ಳೆ ಹೋಗ್ತಾ ಇದ್ದಾಳೆ ಅಂತ ಇಷ್ಟೆಲ್ಲ ರೆಡಿ ಮಾಡಿದ್ಯಾ ನೀನು? ಅಮ್ಮ, ಇಲ್ಲಿನ ಚಿಂತೆ ಬಿಡಿ, ನಾನು ಇದ್ದೀನಿ. ನೆಮ್ಮದಿಯಾಗಿ ನೀವು ದೇವ್ರ ದರ್ಶನ ಮಾಡ್ಕೊಂಡು ಬನ್ನಿ. ಸಾರಿ. ನಾವಿಬ್ರು ಗಟ್ಟಿಯಾಗಿರೋವರೆಗೂ ಯಾರು ಏನು ಮಾಡಕ್ಕಾಗಲ್ಲ. ಒಂದ್ ವಿಷಯ ಚೆನ್ನಾಗಿ ತಿಳ್ಕೊ. ಈಗ ಪ್ರೀತಿ ಗುಂಗಲ್ಲಿ ಮಾತಾಡ್ತಿದ್ಯಾ, ಆದ್ರೆ ಆರ್ಯನ್ ತಾಯಿ ಮತ್ತೆ ನಿಮ್ ತಂದೆ ಮಧ್ಯೆ ಇರೋ ಅಪಾರ್ಥ ಸ್ಪಷ್ಟ ಆಗೋವರೆಗೂ ನಿಮ್ ಸಂಬಂಧಕ್ ಭವಿಷ್ಯ ಇಲ್ಲ. ನಮ್ಮಿಬ್ರು ಭವಿಷ್ಯ ಯಾರ ಸಂಬಂಧದ ಮೇಲೂ ನಿಂತಿಲ್ಲ. ನಾವಿಬ್ರೇ ನಿರ್ಧಾರ ಮಾಡ್ಕೋತೀವಿ. ಆರ್ಯನ್ನ ಹೀಗೆಲ್ಲ ಹಗರಣ ಮಾಡ್ಕೋಬೇಡ ಅಂತ ಹೇಳು. ನನ್ನನ್ ಕೇಳೋದಾದ್ರೆ ಆರ್ಯನ್ ಇಲ್ಲಿಂದ ಬೆಂಗಳೂರಿಗೆ ಹೋಗೋದೇ ವಾಸಿ. ಇಲ್ಲಿದ್ರೆ ತೊಂದ್ರೆನೆ. ಮನೋಜ್, ನನ್ನ ತಮ್ಮ ಸೀತಾಪುರಕ್ಕೆ ಹೊರಟಿದ್ದಾನೆ. ಅವನ ಮೇಲೆ, ಅಲ್ಲಿ ನಡೆಯೋ ಚಟುವಟಿಕೆ ಮೇಲೆ ಒಂದು ನಿಗಾ ಇಡು. ನೀನ್ ನನ್ನ ಜೊತೆಗಿದ್ರೆ ಏನ್ ಬೇಕಾದ್ರೂ ಎದುರಿಸ್ತೀನಿ ಅಮೃತ. ಆದ್ರೂ ಆರ್ಯನ್ ಸಾವಿತ್ರಿ ಹೇಳೋದು ಕರೆಕ್ಟು ಅನ್ಸುತ್ತೆ. ಏನಂತಾಳೆ ಸಾವಿತ್ರಿ? ನೀನ್ ಬೆಂಗಳೂರಿಗೆ ಹೊರಟ್ಬಿಡು. ಇಲ್ಲಿದ್ದಷ್ಟು ನಿನಗ್ ತೊಂದ್ರೆ ಜಾಸ್ತಿ. ನಿನ್ಗೆ ಯಾಕೆ ಅರ್ಥ ಆಗ್ತಿಲ್ಲ ಅಮೃತ? ನಾನು ಇವಾಗ ಬೆಂಗಳೂರಿಗೆ ಹೊಟ್ಟೋದ್ರೆ ನಾವು ಮೀಟ್ ಆಗೋದನ್ನ ಪರ್ಮನೆಂಟ್ ಆಗಿ ನಿಲ್ಸ್ಬಿಡ್ತಾರೆ. ಅವ್ರಿಗೂ ಬೇಕಾಗಿರೋದು ಅದೇ. ಆದ್ರೆ ನೀನಲ್ವಾ ಸಾವಿತ್ರಿನ ಮೀಟ್ ಮಾಡಕ್ ಕರೆದಿದ್ದು? ಯಾರು ಹೇಳಿದ್ದು? ನಾನಿಲ್ಲಿ ಕೆಂಪಳ್ಳಿಯಲ್ಲಿ ಇದ್ದೀನಿ ಅಂತ ಹೇಳಕ್ಕೆ ಸಾವಿತ್ರಿಗೆ ಫೋನ್ ಮಾಡಿದ್ದೆ. ಅಲ್ಲೇ ಬರ್ತೀನಿ, ನಿನ್ ಜೊತೆ ಮಾತಾಡ್ಬೇಕು ಅಂತ ಸಾವಿತ್ರಿನೇ ಹೇಳಿದ್ದು. ಅಂದ್ರೆ ಅಪ್ಪ ಸಾವಿತ್ರಿನ ಬಳಸ್ಕೊಂಡು? ಎಕ್ಸಾಕ್ಟ್ಲಿ. ಅಧಿಕಾರಕ್ಕೋಸ್ಕರ ಪ್ರಾಣ ಸ್ನೇಹಿತನ್ನೇ ಕೊಂದವರು ಯಾವ ಮಟ್ಟಕ್ಕೆ ಬೇಕಾದ್ರೂ ಇಳಿತಾರೆ. ಜಸ್ಟ್ ಥಿಂಕ್ ಅಬೌಟ್ ಇಟ್. ಏಯ್, ನಿನ್ ಬಾಸ್ ಹೇಳು, ಅವನು ಏನೇ ಮಾಡಿದ್ರು ಅವನ ಮಗಳಿನ ನನ್ನಿಂದ ಕಿತ್ಕೊಳಕ್ ಆಗಲ್ಲ ಅಂತ. ಇನ್ನು ಸುಮ್ಮನೆ ಬಿಡಲ್ಲ ನಾನು. ಅಣ್ಣ, ನೀವ್ ಅನ್ಕೊಂಡಾಗ ನಾನು ಕಳಿಸಿರೋ ನರಸಿಂಹರಾವ್ ಅಲ್ಲ, ಮತ್ತೆ ಇಂದುಮತಿ ಮೇಡಮ್. ನಾನು ಹೇಳ್ದಾಗ ಮಾಡ್ತೀಯಾ? ದುಡ್ಡು ಯಾರು ಜಾಸ್ತಿ ಕೊಡ್ತಾರೋ ಅವ್ರ ಕೆಲಸ ಮಾಡ್ತೀನಿ ಅಣ್ಣ. ಮಾಡದೆ ಏನ್ ಮಾಡ್ತೀಯಾ? ಎರಡೆರಡು ಕಡೆ ರೋಲ್ ಕಾಲು ಮಗನೇ ನಿನ್ಗೆ. ಅಮೃತ, ಇನ್ನು ಅರ್ಜೆಂಟಾಗಿ ಮೀಟ್ ಮಾಡಬೇಕು. ಒಂದು ಇಂಪಾರ್ಟೆಂಟ್ ವಿಷಯ. ಸಿಗ್ತೀಯ ತಾನೆ? ಫೋನಲ್ಲಿ ಹೇಳೋಕ್ಕಾಗಲ್ಲ. ಕಾಯ್ತಾ ಇರ್ತೀನಿ.